ನಿಮ್ಮ ವೈಫ್ ನಮ್ಮ ಹತ್ರ ಬಂದು ನಡೆದಿದ್ದನ್ನೆಲ್ಲ ಹೇಳಿ ಘಟನೆಯಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ನಮ್ಗೆ ಅರ್ಥ ಮಾಡಿಸಿದ್ರು. ಅದು ಅಲ್ಲದೆ ಇದೆಲ್ಲ ಆಗೋದಕ್ಕೆ ಅವರೇ ಕಾರಣ ಅಂತ ನಮ್ಮ ಹತ್ರ ಸಾರಿನೂ ಕೇಳಿದ್ರು. ನೀವು ಡಿಸೈನ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ರಿ ಅಂತ ನಮ್ಗೆಲ್ಲ ಮನವರಿಕೆ ಮಾಡಿಸಿದ್ರು. ಅವರು ನಿಮಗೋಸ್ಕರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದಕ್ಕೆ ನಾವು ನಮ್ಮ ನಿರ್ಧಾರನ ಬದಲಾಯಿಸಿದ್ವಿ. ನಿಮ್ಮ ಡಿಸೈನ್ಸ್ನ ಇವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಹೆಂಡತಿ ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು. You must hug your wife and say thanks. ಹೌದು ಸರ್, ಕೈ ಜಾರು ಹೋಗ್ತಿದ್ದ ಈ ಪ್ರಾಜೆಕ್ಟ್ನ ಮತ್ತೆ ನಿಮಗೆ ಸಿಗೋ ಥರ ಮಾಡಿದ ನಿಮ್ಮ ವೈಫ್ಗೆ ನೀವು ನಿಜವಾಗ್ಲೂ ಹಗ್ ಮಾಡೇ ಥ್ಯಾಂಕ್ಸ್ ಹೇಳಬೇಕು ಸರ್. ಥ್ಯಾಂಕ್ಸ್. ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ಸರ್. ಇನ್ನು ಮುಂದೆ ನಮ್ಮ ಕಂಪ್ನಿ ಇವೆಂಟ್ಸ್ಗೆ ನಿಮ್ಮಿಂದನೇ ಡಿಸೈನ್ಸ್ ತರಿಸ್ಕೋತೀವಿ. ನಿಮ್ಮ ಕಂಪ್ನಿ ಜೊತೆ ನಾವು ಟೈ ಅಪ್ ಮಾಡ್ಕೋಬೇಕು ಅಂತಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ನಿಮಗೆ ಓಕೆ ಅಂದರೆ ನಾಳೆ ಬಂದು ಕಾಂಟ್ರಾಕ್ಟಿಗೆ ಸೈನ್ ಮಾಡಿ. ಶೋರ್. ಇನ್ನೊಂದು ಮಾತು ಹೇಳಬೇಕು ಸರ್. ಹೇಳಿ ಸರ್. ನೀವೆಷ್ಟು ಒಳ್ಳೆ ಡಿಸೈನರು ಅಷ್ಟೇ ನಿಮ್ಮ ವೈಫ್ ದೀಪಾ ಕೂಡ ಒಳ್ಳೆ ಡಿಸೈನರ್. ನೀವು ಅವ್ರನ್ನ ನಿಮ್ಮ ಕಂಪ್ನಿಗೆ ಜಾಯಿನ್ ಮಾಡಿಸ್ಕೊಂಡ್ರೆ ಅವರು ಒಳ್ಳೆ ಅಸೆಟ್ ಆಗ್ತಾರೆ. ಎನಿವೇ ಸರ್, ಕಂಗ್ರಾಟ್ಸ್. ನಾವು ಹೊರಡ್ತೀವಿ. ನೋಡ್ದ ಚಿರು, ದೀಪಾಯಿಂದ ಪ್ರಾಜೆಕ್ಟ್ ಕೈ ತಪ್ಪೋಯ್ತು ಅಂತ ಅವಳನ್ನ ಬ್ಲೇಮ್ ಮಾಡಿದೆ. ಈಗ ಅವಳಿಂದಾನೇ ಒಂದಷ್ಟು ಪ್ರಾಜೆಕ್ಟ್ಗಳು ಸಿಕ್ತು. ಇದಕ್ಕೇನು ಹೇಳ್ತೀಯಾ? ಯಾರನ್ನು ಕೇವಲವಾಗಿ ನೋಡಬಾರ್ದು ಅಂತ ನಮಗೆ ಇದರಿಂದ ಅರ್ಥ ಆಗುತ್ತೆ. ನಿನ್ನೆ ದಿನ ದೀಪಾ ಬಗ್ಗೆ ಸುಖ ಸುಮ್ಮನೆ ಕಂಪ್ಲೇಂಟ್ ಮಾಡಿದವರು ಇವತ್ತು ಅವಳು ಮಾಡಿರೋ ಒಳ್ಳೆ ಕೆಲಸಕ್ಕೆ ಮನಸಾರೆ ಹೊಗಳ್ಬೇಕಲ್ವಾ? ಏನಮ್ಮ ದೀಪಾ, ನಿನ್ನಿಂದಾಗಿ ಹೀಗೆಲ್ಲ ಆಯ್ತಲ್ಲ ಅಂತ ನಾನು ನಿನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ಈಗ ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ತುಂಬ ಥ್ಯಾಂಕ್ಸ್ ಕಣಮ್ಮ. ಅಲ್ಲಮ್ಮ ದೀಪಾ, ನಮಗೆ ಯಾರಿಗೂ ಗೊತ್ತಿಲ್ಲದಂಗೆ ಫಾರಿನ್ ಕ್ಲೈಂಟ್ಸ್ ಇರೋ ಜಾಗ ತಿಳ್ಕೊಂಡು ಅಲ್ಲಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಬಂದಿದೆಯಲ್ಲ, ಗ್ರೇಟ್ ಕಣಮ್ಮ ನೀನು. ಹೆಂಡತಿ ಅಂದ್ರೆ ಈ ತರ ಇರಬೇಕು. ಥ್ಯಾಂಕ್ಸ್. ದಿನ ಅಡುಗೆ ಮನೆಯಲ್ಲಿ ಅದು ಚೆನ್ನಾಗಿಲ್ಲ
ಇದು ಚೆನ್ನಾಗಿಲ್ಲ, ಅದು ಮಾಡು, ಇದು ಮಾಡು ಅಂತ ಹೇಳೋ ನಾವು ಅದೇ ಹೆಂಡತಿ ಇಲ್ಲದೆ ಇದ್ದಾಗ ಒಂದೇ ಒಂದು ದಿನ ಅವಳ ಸ್ಥಾನ ತುಂಬೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗ್ತಾ ಇದೆ. ಛೇ, ಈ ಪರಿಸ್ಥಿತಿಯಲ್ಲಿ ಸಾಹೇಬರು ಈ ಥರ ಕಷ್ಟಪಡ್ತಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಬೈದರೂ ಪರವಾಗಿಲ್ಲ, ಕೆಲಸ ಮಾಡಬೇಡಿ ಅಂತ ನಾನೇ ಹೇಳ್ತೀನಿ. ಸಾಹೇಬ್ರೆ, ಇಂಥ ಪರಿಸ್ಥಿತಿಯಲ್ಲೂ ಈ ಕೆಲಸ ಮಾಡೋ ಅವಶ್ಯಕತೆ ಇದೆಯಾ? ನಾನೇ ಅಡುಗೆ ಮಾಡ್ತೀನಿ. ಅವಶ್ಯಕತೆ ಇದೆಯೋ ಇಲ್ವೋ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಇಷ್ಟು ವರ್ಷ ಯಾರ ಅವಲಂಬನೆ ಇಲ್ಲದೆ ನನ್ನ ಕೆಲಸ ನಾನೇ ಮಾಡ್ಕೊಂಡಿದ್ದೀನಿ. ಈಗಲೂ ಅಷ್ಟೇ, ನನಗೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ. ಅದು ಅಲ್ಲದೆ ನನಗೇನು ಆಗೂ ಇಲ್ಲ, ಗುಂಡ್ಕಲ್ ಥರ ಇದ್ದೀನಿ. ಅಲ್ಲ ಸಾಹೇಬ್ರೆ, ಬೇಡ ಅನ್ನಲ್ಲ, ಸುಮ್ಮನೆ ನಿಂತ್ಕೋಬೇಕು, ಇಲ್ಲ ಆಚೆ ಹೋಗಬೇಕು. ಸಾಹೇಬ್ರೆ, ಹೇಳ್ತಿಲ್ವ ನಾನು ಅಡುಗೆ ಮಾಡ್ತೀನಿ ಅಂತ? ನೀವು ಬನ್ನಿ, ಹೊರಗೆ ಕೂತ್ಕೊಳ್ಳಿ. ಹೊರಗೆಲ್ಲೂ ಹೋಗಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಇರಿ, ಚೇರ್ ತರ್ತೀನಿ. ನೀವು ಬನ್ನಿ, ಕೂತ್ಕೊಳ್ಳಿ. ಬದನೆಕಾಯಿ ಸಣ್ಣ ಕೆಚ್ಚಬೇಕು, ಅದು ಪಲ್ಯಕ್ಕೆ. ತೆಂಗಿನ ತುರಿ ಮುಂದಾಗಿರ್ಬೇಕು, ಹಾಗಂತ ಖಾರ ಹೆಚ್ಚಾಗಿ ಹಾಕ್ಬಿಡ್ಬೇಡ. ಉಪ್ಪು ಹದವಾಗಿರಲಿ, ಕ್ಯಾರೆಟು ರೌಂಡಾಗೇ ಇರಲಿ, ದಪ್ಪ ಮೆಣಸಿನ್ಕಾಯಿ ಉದ್ದ ಹೆಚ್ಚು. ತರಕಾರಿ ಹಾಕೋದಕ್ಕಿಂತ ಮುಂಚೆ ಒಲೆ ಮೇಲೆ ನೀರಿಡಬೇಕು. ಇಲ್ಲದೆ ಹೋದ್ರೆ ತರಕಾರಿ ತಳ ಹತ್ಕೊಳ್ಳುತ್ತೆ, ವಾಸನೆ 3 ದಿನ ಆದ್ರೂ ಹೋಗಲ್ಲ. ನಿಮ್ಮಮ್ಮ ಬಂದು ಬೈಯೋದು ನನ್ನ. ಬರೀ ಸಾಂಬಾರ್ ಮಾಡಿದ್ರೆ ಸಾಕಾ? ಅನ್ನ ಯಾರು ಮಾಡ್ತಾರೆ? ಒಲೆ ಮೇಲೆ ಪಾತ್ರೆ ಇಟ್ಟು ಅಕ್ಕಿ ಹಾಕಿ ನೀರು ಹಾಕ್ಬಿಟ್ರೆ ಆಗೋಗುತ್ತಾ? ಅಕ್ಕಿ ಚೆನ್ನಾಗಿ ತೊಳಿಬೇಕು. ಅಯ್ಯೋ, ಕೈ ಸುಡುತ್ತೆ. ಒಲೆ ಮೇಲೆ ಪಾತ್ರೆ ಮುಟ್ಟುವಾಗ ಬಟ್ಟೆ ಇಟ್ಕೋಬೇಕು. ದಿನಾನಾದ್ರೂ ಅಡುಗೆ ಮನೆಗೆ ಬಂದು ನಿಗಾ ಇಟ್ರೆ ಇವೆಲ್ಲ ಗೊತ್ತಾಗುತ್ತೆ. ಒಲೆ ಮೇಲೆ ಪಾತ್ರೆ ಇಟ್ಟು ಅಕ್ಕಿ ಹಾಕ್ಬಿಟ್ರೆ ಅನ್ನ ಆಗಲ್ಲ. ಒಲೆ ಹಚ್ಚಬೇಕು. ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೂಡವ ದಾಟಿ. ಏನದು? ಏನಿಲ್ಲ ಸಾಹೇಬ್ರೆ, ಸುಮ್ಮನೆ ಒಂದು ಹಾಡು ಬಾಯಿಗೆ ಬಂತಷ್ಟೇ. ನೀವು ಹೂ ಅಂದರೆ ಜೋರಾಗಿ ಹಾಡ್ತೀನಿ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೂಡವ ದಾಟಿ ಬರುವ ನನ್ನ ಅಪ್ಪಯ್ಯ, ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೆ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡಿ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೂಡವ ದಾಟಿ ಬರುವ ನನ್ನ ಅಪ್ಪಯ್ಯ. ಸೌಂದರ್ಯ, ಅಣ್ಣ, ನಿನ್ನ ಪ್ರಕಾರ ನಂಬಿಕೆ ಅಂದರೆ ಏನು? ನಂಬಿಕೆ ಅಂದರೆ ಕೊಟ್ಟ ಮಾತನ್ನು ತಪ್ಪಬಾರ್ದು. ಯಾರಾದರೂ ನಮ್ಮ ಮೇಲೆ ನಂಬಿಕೆ ಇಟ್ಟರೆ
ಪ್ರಾಣ ಹೋದರೂ ಸರಿ ಅದನ್ನು ಉಳಿಸ್ಕೋಬೇಕು. ನಮ್ಮನ್ನು ನಂಬಿದವ್ರಿಗೆ ದ್ರೋಹ ಮಾಡಬಾರ್ದು. ಕರೆಕ್ಟ್, ನೀನು ಹೇಳಿದ ಅಷ್ಟು ಸರಿನೇ. ಆದರೆ ನಮ್ಮ ಮನೇಲೀಗ ನಂಬಿಕೆ ದ್ರೋಹಿ ಹುಟ್ಕೊಂಡಿದ್ದಾರೆ. ಹೌದಾ? ಯಾರಮ್ಮ ಅದು? ಈಗಲೇ ಹೇಳು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ನನ್ನ ನಂಬಿಕೆಗೆ ಮೋಸ ಮಾಡಿ ನನ್ನ ವಿರುದ್ಧನೇ ನಂಬಿಕೆ ದ್ರೋಹಿಯಾಗಿ ನಡ್ಕೋತಾ ಇರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ನೀನೇ. ಸೌಂದರ್ಯ, ತಮಾಷೆ ಮಾಡಬೇಡಮ್ಮ. ನನ್ನನ್ನು ನಂಬಿಕೆ ದ್ರೋಹಿ ಅಂತ ಇದೆಯಾ? ನಾನೇನಂತ ತಪ್ಪು ಮಾಡಿದ್ದೀನಿ? ಇವತ್ತು ಬೆಳಗ್ಗೆ ಎಲ್ಲಿ ಹೋಗಿದ್ದೆ? ಸರ್ ಪ್ಲೀಸ್ ಸರ್, ನಮ್ಮ ದೀಪು ಮಾತನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿದರೆ ಸತ್ಯ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಯಾಕಣ್ಣ ಗಾಬರಿ ಅದೇ? ಮುಖದಲ್ಲಿ ಆಗ್ಲೇ ಬೆವರಿಳಿತಾ ಇದೆ. ನಾನಲ್ಲಿ ಬೇರ್ತಾ ಇದ್ದೀನಿ, ನಾನಲ್ಲಿ ಗಾಬರಿ ಆಗಿದ್ದೀನಿ. ಏನು ಹೇಳ್ತಾ ಇದೆಯಮ್ಮ? ನಾನು ಬೆಳಗ್ಗೆಯಿಂದ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ. ನಿಜವಾಗ್ಲು? ನಿಜವಾಗ್ಲೂ ಸೌಂದರ್ಯ. ಹಾಗಿದ್ರೆ ದೀಪ ಜೊತೆ ಹೋಗಿದ್ಯಾರು? ದೀಪ ಜೊತೆ ಯಾರೋದ್ರು, ಎಲ್ಗೋದ್ರು, ನನಗೇನು ಗೊತ್ತಿಲ್ಲಮ್ಮ. ನೀನ್ ಎಷ್ಟೇ ಬ್ರಿಲಿಯಂಟ್ ಆಗಿದ್ರು ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಆ ಫಾರಿನ್ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕೆ ದೀಪ ಜೊತೆ ನೀನು ಹೋಗಿದ್ದೆ ತಾನೆ? ನಾನಾ? ಇಲ್ಲ ಸೌಂದರ್ಯ. ಸಾಕ್ಷಿ ಬೇಕಾ? ನೋಡು, ಇದ್ರಲ್ಲಿರೋದು ನೀನಾ ಅಥವಾ AI ಪ್ರೂವ್ ಮಾಡಿರೋ ನಿನ್ ಡೂಪ್ಲಿಕೇಟಾ? ನಾನೇ. ಮತ್ತೆ ಯಾಕಣ್ಣ ಸುಳ್ಳು ಹೇಳ್ದೆ? ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಅಣ್ಣ, ಇವತ್ತು ಅದನ್ನೆಲ್ಲ ಸುಳ್ಳು ಮಾಡ್ಬಿಟ್ಟೆ. ನಿನ್ನ ಮೇಲೆ ಯಾರ ಜೊತೆ ಹೇಗಿರ್ಬೇಕು, ಎಷ್ಟರಲ್ಲಿರ್ಬೇಕೋ ಅಷ್ಟಲ್ಲೇ ಇರ್ತೀನಿ. ನನ್ನ ಮಾತನ್ನು ಕೇಳು ಸುಂದರ್ಯ. ನಾನು ಅಲ್ಲಿ ಹೋಗಿದ್ದು ದೀಪ ಫಾರಿನ್ ಡೆಲಿಗೇಟ್ಸ್ನ ಮೀಟ್ ಮಾಡೋದನ್ನ ತಪ್ಪಿಸೋದಕ್ಕೋಸ್ಕರ. ನಾನು ಯಾಕಮ್ಮ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ಲಿ? ಹಾಗಾದ್ರೆ ಈ ಮನೇಲಿ ಅಡಿಗೆ ಕೆಲಸ ಮಾಡೋಳಿಗೆ ಆ ಫಾರಿನ್ ಡೆಲಿಗೇಟ್ಸ್ ಇರೋ ಜಾಗ ಹೇಗೆ ಗೊತ್ತಾಗ್ತದೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಅರ್ಚನಾ ಏನಾದ್ರು. ಅಣ್ಣ, ನೀನು ಏನು ಹೇಳ್ಬೇಡ. ನನ್ನ ಮನೇಲೇ ಇದ್ದು ನನ್ನನ್ನೇ ಫೂಲ್ ಮಾಡ್ತಾ ಇದೆಯಾ? ನಂಬಿಕೆ ದ್ರೋಹ. ನಿನಗೆ ಈ ಮನೇಲಿ ಇವಾಗ್ಲಿಂದ ಜಾಗ ಇಲ್ಲ, ಇಲ್ಲಿಂದ ಹೋಗ್ತಾ ಇರ್ತ. ನನ್ನ ಮಾತನ್ನು ಕೇಳು ಸೌಂದರ್ಯ. ನಾನು ಅಲ್ಲಿ ಹೋಗಿದ್ದು ದೀಪನ್ ಪರವಾಗಿ ಮಾತಾಡೋದಕ್ಕಲ್ಲ, ಅವಳು ಅಲ್ಲಿ ಹೋಗೋದನ್ನ ತಡೆಯೋದಕ್ಕೆ. ನೀನು ಎಷ್ಟೇ ಸುಳ್ಳು ಹೇಳಿದ್ರು ನಾನು ನಂಬಲ್ಲ. ಪ್ಲೀಸ್ ಗೆಟ್ ಔಟ್. ನನಗಿಷ್ಟೆಲ್ಲ ಉಪಕಾರ ಮಾಡಿರೋ ಪ್ರಭಾಕರ್ ಸರ್ನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕಲ್ವಾ? ನಿಂತ್ಕೊಳ್ರಿ. ನಿಮ್ಮ ಹತ್ರನೇ ಮಾತಾಡ್ತಿರೋದು. ಇನ್ಯಾರಿದಾರೆ ಇಲ್ಲಿ? ನನಗ? ಹೌದು. ಏನು ವಿಷಯ? ಯಾಕ್ರಿ ನನ್ನ ಹಿಂದೆ ಬಿದ್ದಿದ್ದೀರಾ? ಏನು ಹೇಳ್ತಾ ಇದ್ದೀಯ ನೀನು? ವಿದೇಶದಿಂದ ಬಂದಿರೋರ್ನ ಭೇಟಿ ಆಗಕ್ ಹೋದ್ರೆ ಯಾಕೆ ನನ್ನ ಹಿಂದೆ ಬಂದು ತಡೆದ್ರಿ? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಅವ್ರನ್ನ ಭೇಟಿಯಾಗಿ ನಾನು ಮಾಡಿರೋ ತಪ್ಪನ್ನ ಹೇಳಿ ನನ್ನ ಗಂಡನ ತಪ್ಪು ತಿಳ್ಕೊಬಿಡಿ ಅಂತ ಅರ್ಥ ಮಾಡ್ಸಕ್ ಹೋದ್ರೆ ಅವ್ರನ್ನ ಭೇಟಿ ಆಗ್ಬಾರ್ದು ಅಂತ ನನ್ನೇ ತಡೆಯಕ್ ಬರ್ತೀರಾ? ಯಾಕ್ರಿ ನನ್ನ ಮೇಲೆ ಅಷ್ಟು ದ್ವೇಷ? ಮತ್ತೆ ನೀನು ಯಾರಿಗೂ ಹೇಳ್ದೆ ಕೇಳ್ದೆ ಕದ್ದು ಮುಚ್ಚಿ ಹೋದ್ರೆ ಸುಮ್ಮನೆ ಬಿಟ್ಬಿಡ್ಬೇಕಾ? ಯಾಕೆ ಸರ್, ನಾನೇ ನನ್ನ ಗಂಡನ್ನ ಸಿಕ್ಕಾಕ್ಸಕ್ ಹೋಗಿದ್ನ? ನಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಕ್ ಹೋಗಿದ್ದೆ. ಚಿರು ಅವ್ರಿಗೆ ಆಗಿರೋ ಅನ್ಯಾಯನ ತಪ್ಪಿಸಿ ಅವ್ರ ನ್ಯಾಯ ಕೊಡ್ಸಕ್ ತಾನೇ ಹೋಗಿದ್ದು. ಅಯ್ಯೋ, ಅದೆಲ್ಲ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ನಿನ್ ಪಾಡಿಗೆ ನೀನು ಕದ್ದು ಮುಚ್ಚಿ ಯಾರಿಗೂ ಹೇಳ್ದೆ ಹೋಗ್ಬಿಟ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ನಾನು ನಿನ್ನ ಫಾಲೋ ಮಾಡ್ಕೊಂಬಂದೆ.
ನೋಡಿದ್ರೆ ನೀನು ಕ್ಲೈಂಟ್ಸ್ ಹತ್ರ ಹೋಗ್ತಾ ಇದ್ದೆ, ಅದಕ್ಕೆ ನಾನು ನಿನ್ನನ್ನು ಅವಾಯ್ಡ್ ಮಾಡಿದ್ದು. ನಿನ್ನ ವಿರುದ್ಧ ನಡ್ಕೊಂಡಿದ್ದಕ್ಕೆ ಈ ಮನೇಲೀಗ ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಇದೇ ಕೊನೆ ಸರ್. ಇನ್ನು ಮುಂದೆ ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಎಲ್ಲಿ ಬರ್ತೀನಿ, ನನ್ನ ಹಿಂದೆ ಬರೋದು ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಕೇಳೋದಕ್ಕೆ ನಾನೇ ಈ ಮನೇಲಿ ಇರ್ತೀನೋ ಇಲ್ವೋ? ಏಯ್, ಮಾತಾಡೋದು ಮುಗ್ದಿದ್ರೆ ಹೊರಡ್ಬೋದು ನೀನು. ಹೋಗ್ತೀನಿ ಮೇಡಮ್, ಆದರೆ ನಿಮ್ಮ ಅಣ್ಣನಿಗೆ ಒಂದು ಸ್ವಲ್ಪ ಹದಬಸ್ತಲ್ಲಿರೋಕ್ಕೆ ಹೇಳಿ. ನನ್ನ ವಿಷಯಕ್ಕೆ ಬರಕ್ಕೆ ಹೋದರೆ ಸುಮ್ಮನಿರೋ ಮಗಳೇ ಅಲ್ಲ ನಾನು. ನೋಡಿ ಸರ್, ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಅದೇ ತಪ್ಪು ಮಾಡಿದ್ರೆ ಸರಿಗಿರಲ್ಲ. ಏನು ಎದುರಿಸ್ತಾ ಇದೀಯಾ? ಎಚ್ಚರಿಕೆ ಕೊಡ್ತಿದ್ದೀನಿ. ಏಯ್ ಏ ಹುಡುಗಿ, ಅಣ್ಣ, ಹೋಗ್ಲಿ ಬಿಡೋಣ. ಅವಳು ಎಷ್ಟು ವರ್ಟು ಅಂತ ನಿನಗೆ ಗೊತ್ತಲ್ಲ. ಕೆಸರಕ್ಕೆ ಕಲ್ಲು ಹಾಕಿ ಮೈ ಮೇಲೆ ಯಾಕೆ ಕೊಚ್ಚೆ ಬೀಳಿಸ್ಕೋತೀಯ? ಆ್ಯಕ್ಚುಲಿ ನಾನು ನಿನಗೆ ಸಾರಿ ಕೇಳಬೇಕು. ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ, ಕ್ಷಮಿಸ್ಬಿಡೋಣ. ಏನು ಹೇಳ್ತಾ ಇದೆಯಾ ಸೌಂದರ್ಯ? ಹೌದಣ್ಣ, ನೀನು ಇವಳ ಜೊತೆ ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡೆ. ನಿನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ಸಾರಿ. ನೀನು ಎಲ್ಲೂ ಹೋಗಬೇಕಾಗಿಲ್ಲ ಅಣ್ಣ. ಇಷ್ಟು ವರ್ಷ ಈ ಮನೇಲಿ ನನಗೆ ಹೇಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ಯೋ, ಇನ್ನು ಮುಂದೆನೂ ಹಾಗೇ ಇರು. ನಾನು ಹೇಳಿದ್ದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಬೇಡ, ಸರಿನಾ? ಸರಿನಮ್ಮ. ದೀಪಾ, ಏನು ತಾಯಿ ನಿನ್ನ ಪವರು? ಇಷ್ಟು ದಿನ ನಿನ್ನ ಧೈರ್ಯವಂತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ನೀನು ನನಗಿಂತಲೂ ಮಹಾನ್ ಬುದ್ಧಿವಂತೆ ಅಂತ ಗೊತ್ತಾಯ್ತು. ಇರಲಿ ಬಿಡು, ಒಳ್ಳೆಯದೇ ಆಯಿತು. ಸೌಂದರ್ಯನ ಎದುರಿಸೋದಕ್ಕೆ ಈ ಕ್ವಾಲಿಟಿ ಬೇಕಾಗಿತ್ತು. ಸೇರಿಗೆ ಸವಾ ಸೇರು. ಸರಿಯಾಗಿದೆಯಾ? ಎಸ್ ಸರ್, ಶೋರ್ ಡೆಫಿನೆಟ್ಲಿ. ಓಕೆ. ಅಂತೂ ದೀಪ ಅವರಿಂದಾಗಿ ಕೈ ತಪ್ಪು ಹೋಗಿದ್ದ ಪ್ರಾಜೆಕ್ಟು ಅವರಿಂದಾನೇ ವಾಪಸ್ ಸಿಗೋ ಥರ ಆಯಿತು. ನನಗೋಸ್ಕರ ಅವ್ರು ಇರೋ ಜಾಗನ ಹುಡುಕೊಂಡು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಅಂದರೆ ನಂಬಕ್ಕೆ ಆಗ್ತಲ್ಲ. ಇಷ್ಟೊಂದು ಧೈರ್ಯ ಇದೆಯಾ ಅವ್ರಿಗೆ? ಅಲ್ಲ, ಇಷ್ಟೊಂದು ಯೋಚನೆ ಮಾಡೋಕ್ಕೆ ಬರುತ್ತೆ ಅಂದಮೇಲೆ ನನ್ನ ಡಿಸೈನ್ ಯಾಕೆ ಕಾಪಿ ಮಾಡಿದ್ರು? ಅದರಿಂದ ನಂಗೆ ತೊಂದರೆ ಆಗುತ್ತೆ ಅನ್ನೋ ಯೋಚನೆ ಅವ್ರಿಗೆ ಬರಲೇ ಇಲ್ವಾ? ಏನೋ ಮತ್ತೆ ಸಿಕ್ಕಿರೋ ಪ್ರಾಜೆಕ್ಟ್ ಮೇಲೆ ಇನ್ನೂ ಎಫರ್ಟ್ಸ್ ಹಾಕಿ ವರ್ಕ್ ಮಾಡಬೇಕು. ಏನ್ರಿ ಇದು? ಜಾಮೂನು ಕಾಣಿಸ್ತಿಲ್ವಾ? ಯಾಕೆ? ಹಚ್ಬಂಡು ತಿನ್ನಕ್ಕೆ. ಬೇಡ, ತಿನ್ಲೇಬೇಕು. ಆನೆ ರೀ, ಅಲ್ಲಿ ಇಡ್ರಿ, ಆಮೇಲೆ ತಿಂತೀನಿ. ಇಲ್ಲ, ನೀವು ಈಗಲೇ ತಿನ್ಬೇಕು, ಇಲ್ಲಾಂದ್ರೆ ಬಲವಂತ ತಿನ್ನಿಸ್ತೀನಿ. ತಿನ್ಸ್ಲಾ? ನಿಮ್ಗೋಸ್ಕರನೇ ಮಾಡಿದ್ದು. ಹೇಗಿದೆ? ಯಾಕೆ ಹಚ್ಬಂಡು ಏನೋ ಮಾತಾಡ್ತಿಲ್ಲ? ಚೆನ್ನಾಗಿಲ್ವಾ? ಏನಾದರೂ ಹೇಳಿ. ನನ್ಗೆ ಮಾತಾಡಕ್ ಬಿಟ್ರ ತಾನೆ, ತಿಂತಾನವಲ್ ಕಣ್ಕಾಣಿಸಲ್ಲ ನಿಮ್ಗೆ. ಸರಿ ಗೊತ್ತಾಗ್ಲಿಲ್ಲ. ಚೆನ್ನಾಗಿದ್ಯಾ? ಪರವಾಗಿಲ್ಲ. ಅಷ್ಟೇ ಹೇಳಿದ್ರವಲ್ಲ, ಸಾಕು. ತಗೊಳ್ಳಿ, ಏನಂತೀನಿ. ತಗೊಳ್ಳಿ. ಸದ್ಯ ನಿಮ್ಮ ಕೈ ತಪ್ಪು ಹೋಗಿರೋದು ಕೆಲಸ ತಿರ್ಗಾ ನಿಮ್ಗೆ ಸಿಕ್ತಲ್ವಾ, ಅದೇ ನಂಗೆ ಸಮಾಧಾನ. ನಾನು ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಈಗಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ ನಿಮಗೆ? ಅಂದರೆ ನನ್ನನ್ನು ಕ್ಷಮಿಸಿದ್ದೀರಾ ಅಂತ ಆಯ್ತು ತಾನೆ? ಹೌದು. ಸರಿ, ಮತ್ತಿದೇ ಖುಷಿಗೆ ನಂಗೆ ಕೈ ಕೊಡಿ. ಅಯ್ಯೋ, ಕೈ ಕೊಡಿ ಅಂದರೆ ಆ ಥರ ಅಲ್ಲ, ಕೈ ನೀಡಿ. ಸಾರಿ, ನೀವಿಬ್ರು ಕಂಟಿನ್ಯೂ ಮಾಡಿ. ಹಂಗೆ ಯಾಕೆ ಹೇಳ್ತೆ? ಬೈಲ್ ಬಿಡ್ರಿ. ಏನ್ ಹಚ್ಬೇಡಿ ನೀವು, ನೀವೇ ನನ್ನ ಕೈ ಹಿಡ್ದು ಎಳ್ದು ಈಗ ಬಿಡಿ ಅಂತಿದ್ದೀರಾ ಅಲ್ವಾ? ನೀನು ಹೇಳಚ್ಚು. ಏನಿಲ್ಲ, ದೀಪನ ಹತ್ರ ಮಾತಾಡೋಣ ಅಂತ ಬಂದೆ ಅಷ್ಟೇ. ಹಾಂ ಸರಿ, ಮಾತಾಡ್ಕೊ. ನಿಂತ್ಕೊಳ್ಳೋ, ಪರವಾಗಿಲ್ಲ, ಸೀಕ್ರೆಟ್ ಏನಿಲ್ಲ.
ಪರವಾಗಿಲ್ಲ ಬಿಡಿ ಅಕ್ಕ, ಅವ್ರಿಗೆ ನಾಚಿಕೆ ಅನ್ಸುತ್ತೆ. ಏ ಹಂಗೇನಿಲ್ಲ, ನೀನು ಮಾತಾಡ್ಕೊಚ್ಚ ಪರವಾಗಿಲ್ಲ. ಏನ್ ದೀಪ, ಇಷ್ಟ ದಿನ ದೂರ್ವಾಸ ಮುನಿ ಥರ ಆಡ್ತಿದ್ದವನು ಇವತ್ತು ದುಷ್ಯಂತ ರಾಜನ್ ಥರ ಆಡ್ತಿದ್ದಾನೆ, ಏನ್ ಕಾರಣ? ಹಾಗೇನಿಲ್ಲ ಅಕ್ಕ, ಜಾಮೂನ್ ಕೊಟ್ಟೆ ತಿಂದ್ರು, ಅದೇ ಖುಷಿಗೆ ಥ್ಯಾಂಕ್ಸ್ ಕೊಡಿ ಅಂದೆ ಕೈ ನೀಡಿದ್ರು. ಕೈ ಹಿಡ್ಕೊಂಡ್ಮೇಲೆ ಕೈ ಬಿಡಕ್ ಮನ್ಸು ಬರಲಿಲ್ಲ, ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ಓ, ಹಂಗಂದ್ರೆ ಶಿವ ಪೂಜೆಯಲ್ಲಿ ಕರಡಿ ಬಂದಂಗೆ ನಿಮ್ಮಿಬ್ರು ಮಧ್ಯೆ ನಾನು ಅಡ್ಡ ಬಂದೆ ಅಂತಿದ್ಯಾ? ಅಯ್ಯೋ ಆ ಥರ ಏನಿಲ್ಲ ಅಕ್ಕ. ದೀಪ, ಇದೇ ಥರ ಏನಾದರೂ ಮ್ಯಾಜಿಕ್ ಮಾಡ್ತಾ ನಿಧಾನಕ್ಕೆ ನಿನ್ನ ಕಡೆ ಹೇಳ್ಕೊಳಕ್ಕೆ ಏನಾದರೂ ಪ್ರಯತ್ನ ಮಾಡು. ಅಕ್ಕ, ನಿಮ್ಮ ತಮ್ಮನ ಮನಸ್ಸು ತಗಡ್ ಥರ ಅಲ್ಲ, ಕಬ್ಬಿನ ಥರ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ. ಏನೋ ಕಾಟಾಚಾರಕ್ಕೆ ಕೈ ಕೊಟ್ರು ಅಂತ ನನ್ನ ದಾರಿಗೆ ಬರೋದೆಲ್ಲ ಸುಳ್ಳು. ಹಾಗಾದ್ರೆ ಚಿರು ನಿಂಗೆ ಬೇಡವಾ? ಖಂಡಿತ ಬೇಕು. ಅದಕ್ಕೆ ಅವನಿಗೆ ಇಷ್ಟ ಆಗೋ ಕೆಲಸ ಮಾಡು. ಸರಿ. ಆದ್ರೆ ಅವರನ್ನ ಹೇಗೆ ಹುಡ್ಕೊಂಡು ಹೋದೆ? ಅದೆಲ್ಲ ಹೇಳಕ್ಕಾಗಲ್ಲ, ಆದ್ರೆ ನಾನು ಒಂದ್ಸಲ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ.